ವಿಧಾನಸೌಧದ ಬಳಿ ಬೈಕ್ಗೆ ಬೆಂಕಿ ಹಚ್ಚಿದ್ದಾನೆ ಅವನು. ಪೊಲೀಸರ ಮೇಲಿನ ಕೋಪಕ್ಕೆ ಬೈಕ್ಗೆನೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯ. ಮಗ ಮಿಸ್ ಆಗಿದ್ದಾನೆ ಅಂತ ದೂರನ್ನ ಪಾಪ ತಾಯಿ ನೀಡಿರ್ತಾಳೆ. ಸೊ ಪೊಲೀಸರ ಮೇಲಿರುವಂಥ ಕೋಪಕ್ಕೇನೆ ಬೈಕ್ಗೆನೆ ಬೆಂಕಿ ಹಚ್ಚಿರೋದು. ಅವ್ರದ್ದೇ ಬೈಕಾ ಅಥವಾ ಬೇರೆ ಯಾರ್ದಾದ್ರು ಬೈಕಾ? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಯಾರ ಬೈಕು ಬೆಂಕಿ ಹಚ್ಚಿದ್ದು ಯಾತಕ್ಕೋಸ್ಕರ? ಯಾಕೆ ಪೊಲೀಸರ ಮೇಲೆ ಕೋಪ ಇದ್ದಿದ್ದು? ಅವ್ರದ್ದೇ ಬೈಕಿಗೆ ಬೆಂಕಿ ಹಚ್ಚಿದ್ದ ಅಥವಾ ಇನ್ಯಾರ್ದು ಬೈಕಿಗೆ ಬೆಂಕಿ ಹಚ್ಚಿದ್ದ? ಏನಿದು? ಅರುಣ್, ಪೃಥ್ವಿರಾಜ್ ಅಂತೇಳಿ ಚಿತ್ರದುರ್ಗದ ಚಳ್ಳಕೆರೆ ಮೂಲದ ಯುವಕ. ಈತ ಆಗಾಗ ಟ್ರೆಕ್ಕಿಂಗ್ ಹೋಗ್ತಿದ್ದ ತನ್ನ ಬೈಕಲ್ಲಿ. ಆದರೆ ಕಳೆದ ವಾರ ಟ್ರೆಕ್ಕಿಂಗ್ ಹೋದ ಆತ ವಾಪಸ್ ಬಂದಿರಲಿಲ್ಲ. ಈ ಸಂಬಂಧಪಟ್ಟ ಹಾಗೆ ಅವರ ತಾಯಿ ಚಳ್ಳಕೆರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಸರಿಯಾಗಿ ಕ್ರಮ ವಹಿಸೋದಿಲ್ಲ. ಅದರ ಬದಲಾಗಿ ಅವ್ರ ತಾಯಿನೇ ಅವಾಚ್ಯವಾಗಿ ಬೈದ್ರು ಅನ್ನೋ ಆರೋಪದಲ್ಲಿ ಆತ ಅಲ್ಲಿಂದ ಆದರೆ ಚಳ್ಳಕೆರೆಯಿಂದ ಬೆಂಗಳೂರಿನ ವಿಧಾನಸೌಧ ಮುಂಭಾಗಕ್ಕೆ ತನ್ನದೇ ಬೈಕ್ನಲ್ಲಿ ಬಂದು ಕೆಲವೇ ನಿಮಿಷಗಳಿಂದ, ಅಂದರೆ ಕೇವಲ 15 ನಿಮಿಷಗಳ ಹಿಂದೆ ಇಲ್ಲಿ ಬೈಕ್ ನಿಲ್ಲಿಸ್ತಾನೆ. ಬೈಕ್ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಏಕಾಏಕಿ ವಿಧಾನಸೌಧದ ಮುಂಭಾಗದಲ್ಲೇ ತನ್ನ ಬೈಕಿಗೆ ಬೆಂಕಿ ಹಚ್ಚುವಂಥದ್ದು, ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುವಂಥದ್ದು. ಅದೇ ಸಂದರ್ಭದಲ್ಲಿ ಈತ ಯಾವಾಗ ಬೈಕಿಗೆ ಬೆಂಕಿ ಹಚ್ಚಕ್ಕೆ ಶುರು ಮಾಡ್ತಾನೆ, ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂಥ ವೇಳೆಯಲ್ಲಿ ಆ ಬೆಂಕಿ ಹಚ್ಚೋದನ್ನು ತಡೆಯೋ ಪ್ರಯತ್ನ ಕೂಡ ಮಾಡಿದ್ರು. ಆದರೂ ಕೂಡ ಆತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಇಲ್ಲಿ ತನ್ನದೇ ಬೈಕ್ಗೆ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿದ ಪರಿಣಾಮವಾಗಿ ಸಂಪೂರ್ಣವಾಗಿ ಬೈಕು ಪೊಲೀಸರ ಸಮ್ಮುಖದಲ್ಲೇ ಸುಟ್ಟು ಕರಕಲಾಗಿರುವಂಥದ್ದು. ನಿಜಕ್ಕೂ ಆತನ ಉದ್ದೇಶ ಇಷ್ಟೇ, ಅಂದರೆ ಪೊಲೀಸರು ಸರಿಯಾಗಿ ಕ್ರಮ ವಹಿಸಿಲ್ಲ. ಅಲ್ಲೇ ಚಳ್ಳಕೆರೆಯಲ್ಲೇ ಇದನ್ನ ಬೈಕಿಗೆ ಬೆಂಕಿ ಹಚ್ಚಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇದು ಎಲ್ಲರಿಗೂ ಒಂದು ಪಾಠ ಆಗಬೇಕು. ಮತ್ತು ಪೊಲೀಸರ ಏನು ದುರ್ವರ್ತನೆ ಇದೆ ಇದೆಲ್ಲರಿಗೂ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆತ ಚಳ್ಳಕೆರೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ವಿಧಾನಸೌಧ ಮುಂಭಾಗದಲ್ಲಿ ಎಲ್ಲರ ಮುಂದೆ ತಮ್ಮ ಬೈಕಿಗೆ ಬೆಂಕಿ ಹಚ್ಚಿರುವಂಥದ್ದು. ಬೆಂಕಿ ಹಚ್ಚಿದ ನಂತರದಲ್ಲಿ ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. ಪೊಲೀಸರು ಕೂಡ ಈಗ ಏನು ಪೃಥ್ವಿರಾಜ್ ಏನಿದ್ದ ಯುವಕ, ಆತನನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಉಮೇಶ್, ಬರ್ತೀನಿ ನಿಮ್ಮ ಹತ್ರ. ಚಳ್ಳಕೆರೆ ಮೂಲದ ಪೃಥ್ವಿರಾಜ್ ಎಂಬಾತನಿಂದ ಈ ಕೃತ್ಯ ಆಗಿದೆ. ಸೊ ಈಗ ಬೈಕ್ಗೆ ಬೆಂಕಿ ಹಚ್ಚಿರೋದು, ಮಗ ಮಿಸ್ ಆಗಿದ್ದಾನೆ ಅಂತ ದೂರನ್ನು ತಾಯಿ ಕೂಡ ನೀಡಿರ್ತಾರೆ. ಒಂಥರ ಲಿಂಕ ಏನಾಗ್ತಾ ಇದೆ ಅಂತ ನೋಡೋಣ. ವಿಧಾನಸೌಧ ಬಳಿ ಈಗ ಬೈಕ್ಗೆ ಬೆಂಕಿ ಹಚ್ಚಿರುವಂಥ ಘಟನೆ ನಡೆದಿದೆ.